ಹಾಯ್ ಗೈಸ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ನನ್ನ ಚಾನಲ್ನ ಇವತ್ತು ಓಪನ್ ಮಾಡಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ವಿಡಿಯೋಸ್ ನೋಡ್ಕೊಂಡು ಬರ್ತಾ ಇದ್ದೀರಾ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಆಫ್ಟರ್ನೂನ್. ಸೊ ನಾನಿವತ್ತು ನಮ್ಮ ಮಾಮನ ಮನೆಗೆ ಹೊರಟಿದ್ದೀನಿ. ಫಂಕ್ಷನ್ ಇದೆ. ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ, ಈ ವಿಡಿಯೋದಲ್ಲಿ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ. ಏನೇನಾಗುತ್ತೆ ಈ ವಿಡಿಯೋದಲ್ಲಿ ತಿಳ್ಕೊಬೇಕು ಅಂತಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್. ಏನಿದೆ ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ, ಫಂಕ್ಷನ್ ಎಲ್ಲ ಹೇಗಾಗುತ್ತೆ, ಸೊ ನಾನು ಅದೆಲ್ಲ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿ ಹಾಕ್ತೀನಿ. ನೋಡಿ, ಎಂಜಾಯ್ ಮಾಡಿ. ಸೊ ನಾನು ರೆಡಿಯಾಗಿ ಹೊರಟೆ. ನೋಡಿ, ಇದಾಗಿತ್ತು ನಂದು ಔಟ್ಫಿಟ್ಟು. ಮನೆ ಬಿಟ್ಟೆ. ಬಸ್ ಅಂತೂ ತುಂಬ ರಶ್ ಆಗಿತ್ತು ಫುಲ್ಲು. ಆದರೂ ಪರವಾಗಿಲ್ಲ, ಟೈಮ್ ಬೇರೆ ಆಗ್ತಾಯಿತ್ತು ಅಂತ ಹತ್ಕೊಂಡು ಹೊರಟೆ. ನನಗೇನೊಂದು ಸೀಟ್ ಸಿಕ್ತು, ಕೂತ್ಕೊಂಡು ಹೊರಟೆ. ನಮ್ಮ ಅಮ್ಮ ಬಂದು ಅಲ್ಲಿ ಬಸ್ ಸ್ಟಾಪ್ ಹತ್ರ ಕರ್ಕೊಂಡು ಹೋದರು. ಅದು ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ನನ್ನ ಕೈಲಿ ಲಗೇಜ್ ಎಲ್ಲ ಇತ್ತು. ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಫೋನ್ ಒಳಗಡೆ ಇಟ್ಕೊಂಡಿದ್ದೆ. ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಏನಪ್ಪ ಫಂಕ್ಷನ್ ಅಂತಂದರೆ ನಮ್ಮ ಮಾಮನ ಚಿಕ್ಕ ಮಗಳು, ಅಂದರೆ 2ನೇ ಮಗಳು ದೊಡ್ಡವಳಾಗಿದ್ಲು. ಫಂಕ್ಷನ್ ಇತ್ತು ಅದು. ಸೊ ಅದಕ್ಕೆ ಅವತ್ತು 9 ಗಂಟೆಗೋ ಏನೋ ಮುಹೂರ್ತ ಇತ್ತಂತೆ. ಏನೋ ಶಾಸ್ತ್ರ ಪ್ರಕಾರ ಮಾಡಬೇಕು ಅಂತ ಕೂರ್ಸೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಎಲ್ಲರೂ ಹೇಗಿದ್ರು ಹಾಗಾಗೇ ರೆಡಿ ಮಾಡ್ತಾಯಿದ್ರು. ಅವಳಿಗೆ ಡ್ರೆಸ್ ಹಾಕ್ಬಿಟ್ಟು ಕೂರ್ಸೋಣ, ಆಮೇಲೆ ರೆಡಿ ಮಾಡೋಣ ಅಂತ ಕೂರ್ಸೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು, ಶಾಸ್ತ್ರ ಮಾಡ್ತಾಯಿದ್ರು. ಸೊ ಏನೇನು ಮಾಡ್ತಾರೆ ಶಾಸ್ತ್ರ ಅಂತ ನೋಡಿ ಹಾಗೆ. ಇದು ನಮ್ಮ ಮಮ್ಮಿ ತಂಗಿ, ಅವ್ರು ಹಾಕ್ತಿದ್ದಾರೆ ಇವಾಗ ಶಾಸ್ತ್ರ ಮಾಡೋದಕ್ಕೆ. ಅದು ನಮ್ಮ ಹಾಕೊಂಡಿದ್ದಾರೆ, ಅದು ನಮ್ಮ ಅತ್ತೆ. ಅದು ನಮ್ಮ ಮಮ್ಮಿ ತಂಗಿ, ಅದು ನಮ್ಮ ಮಮ್ಮಿ. ನಾವೇ ಐದು ಥರದ ಹಣ್ಣು. ಅಮ್ಮ ನೀನೋಗೆ. ಇವರು ನಮ್ಮ ಅತ್ತೆ ಇದ್ದಾರಲ್ಲ, ಅವರ ತಮ್ಮನ ಹೆಂಡತಿ.
ಇವರಿಬ್ರು ಸೈಲೆಂಟಾಗಿ ಕೂತ್ಬಿಟ್ಟವ್ರಲ್ಲ. ಹಾ ನಾ ಬಿಟ್ಟಿದ್ದು ಅದನ್ನ ಗಿಡ ಹೊಡೆದ್ಬಿಟ್ಟು ಇದಕ್ಕೆ ಹಾಕೊಂಡ್ರೆ ಹಾಕಿಲ್ಲ ನೀನು. ಏ ಮತ್ತ ಇದನ್ನ ಮುಡ್ಸು ಮದುಗೆ. ಅಲ್ಲಿ ತೆಗಿತೀವಿ ಸುಂದರ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ನಮ್ಮಮ್ಮ ಮನೆಗೆ ಬಂದ ತಕ್ಷಣ ಸ್ಯಾರಿ ತೆಗ್ದಾಕ್ಬಿಟ್ಟು ನೈಟಿ ಹಾಕೊಂಡವ್ರೆ. ಸ್ಯಾರಿ ಹಾಕೊಂಡ್ಬಂದಿರಲ್ಲ ಅದೇ ಬ್ಲೌಸ್ ಮೇಲೆ ನೈಟಿ ಹಾಕೊಂಡವ್ರೆ. ನೋಡಿ ಹೆಂಗೆ ಅದ್ರಲ್ಲಿ ಶಾಸ್ತ್ರ ಮಾಡ್ತವ್ರೆ. ನಮ್ಮ ಮಮ್ಮಿ ತಂಗಿ ಹೇಳ್ತವ್ರೆ ನಮ್ಮ ಮಮ್ಮಿಗೆ ಹೋಗಿ ಹಾಕಿ ಸ್ಯಾರಿ ಹಾಕು ಅಂತ. ನಮ್ಮಮ್ಮ ತಲೆ ಕೆಡ್ಸ್ಕೊಳ್ಳಿ ಅದ್ರಲ್ಲಿ ಮಾಡ್ತವ್ರೆ. ಆಮೇಲೆ ಫೋಟೋ ತೆಗಿಯೋಕೆ ಅಂತ ಕರಿತೀನಿ. ಅವಾಗ ಬ್ಲೌಸ್ನೆಲ್ಲ ಫೋಲ್ಡ್ ಮಾಡ್ಕೊಂಡು ಒಳಗಡೆ ಪೋಸ್ ಕೊಡ್ತಾರೆ ನಮ್ಮ ಮಮ್ಮಿ. ನಾನು ಫೋಟೋ ತೆಗಿತಿಲ್ಲ, ವಿಡಿಯೋ ಮಾಡ್ತಿದ್ದೀನಿ. ಅಮ್ಮ ಬೆಳಗ್ಗೆ ಎಲ್ಲ ಸೋದರತ್ತರು ಮಾಡ್ತಿದ್ದಾರೆ. ಅವಳು ನೀರು ಹಾಯಿಸ್ಕೊಳೋದ್ರಿಂದ ಹಿಡಿದಿದ್ದಾಳೆ. ಏನು ಅದೃಷ್ಟ ಮಾಡಿದ್ಯೇ? ಪರವಾಗಿಲ್ಲ ಮಾಡಿದ್ರೆ ಸಾಕು ನನಗೆ. ನಾವೇನಮ್ಮ ಎಲ್ಲ ಹಾಕಿದ್ರತ್ತೆ ಒಳಗ ಇನ್ನೇನು ಗುಡ್ಲು ಹೋದ್ರೆ ನಿಂಗೆ ಟೆಂಟ್ ಹಾಕಿ ಕೊಡ್ತಾರ. ಅಲ್ಲ ಕಣಮ್ಮ, ನೀನು ನೈಟ್ ಈ ಕಡೆ ಬ್ಲೌಸ್ ತೆಗ್ದು ಸಿಗ್ತಾನೆ. ಇಲ್ಲಾಂದ್ರೆ ಎಲ್ಲ ಅವ್ರ ಅಪ್ಪನೇ ಬುದ್ಧಿ. ಬೇಗ ತುಂಬ್ತೀರ ಹೆಂಗೆ? ನಾನು ವಿಡಿಯೋ ಆಫ್ ಮಾಡ್ತೀನಿ. ಶೋಭನ ಆಡ್ರಿ ಎಲ್ಲ ಮೂಗ್ರು ನಮ್ಮ ಆಂಟಿಗೆ ಮಾತೆ ಬರಲ್ಲ, ಹಾಡಿನಲ್ಲಿ ಹೇಳ್ತಾನೆ. ಈ ಸೈಡಿಗೆ ಬನ್ನಿ, ತುಂಬ ಅಲ್ಲಿ ವಿಡಿಯೋ
ಮಾಡಕ್ ತೊಂದರೆ ಆಗುತ್ತೆ. ಅದೊಂದು ಬದಿರ್ತದಕ್ಕೆ ಅದೊಂದು ಬದಿರ್ಬೇಕು. ಜಲ ತೆಗಿ. ಅದೆಲ್ಲ ಬುದ್ಧಿ ಬರ್ಸ್ತೀನಿ ನೋಡು. ಈಗ ಅಮ್ಮ ಯಾಕೆ ಕೊಡ್ ಬಂದಂತೆ ಅಲ್ಲಿ ಕತ್ಲೆ ಆಗ್ತೈತಿ. ಮಧು ಬಾಲಾಜಿ ಬತ್ತ ಚೆನ್ನಾಗಿ ಕಾಣಿಸ್ತಿದ್ದಲ್ಲ. ಕೆಳಕ್ಕೆ ಹಿಡ್ಕ ಮಾಡ್ರಿ. ಬೀಳಿಸ್ಬಿಟ್ಟಿರ ಆಮೇಲೆ ಹಣ್ಣೆಲ್ಲ ಅವಳ ಕೈಲಿ ಶರ್ಟ್ ಮಾಡ್ಸಿರ ಮುಡ್ಸಿರಾ? ಶಾಸ್ತ್ರ ಎಲ್ಲ ನಾನೇ ಹೇಳ್ಕೊಡ್ತಿದ್ದೀನಪ್ಪ. ಇವ್ರಿಗೆ ಏನ್ ಬರ್ತದೆ? ಆಂಟಿ ಆ ಕಡೆಯಿಂದ ಹೋಗಿ ಬಿಡು ಒಳಗೆ ಮಾಡಿ ಹಿಂಗೆ. ಅವ್ರಿಗೆ ಕೊಡೋ ಚಳಿ ತಟ್ಟೆಗೆ ನಡೆಯಲ್ವಾ? ಬಿಡ್ರಿ ಸಾಕು. ಅಲ್ಲೆದು ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ರೂಮಲ್ಲಿ ಬಂದು ಸುಮ್ಮನೆ ನಾನು ಡ್ರೆಸ್ ತೊಗೊಂಡು ಬಂದಿದ್ದೆ ಅವಳಿಗೆ ಅಂತ ಅವಳಿಗೆ ಹಾಕಿಸ್ಬಿಟ್ಟು ಡ್ರೆಸ್ನ ಚೇಂಜ್ ಮಾಡಿಸಿ ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ವಿ. ರೂಮಲ್ಲಿ ಬಂದಿಲ್ಲ ಹಟ್ಟೆ ಹೊಡ್ಕೊಂಡು ಕೂತಿದ್ವಿ. ಔಟ್ ಸೈಡು ಎಲ್ಲ ಅಡುಗೆಗೆ ರೆಡಿ ಮಾಡ್ತಾಯಿದ್ರು. ಅಡುಗೆಗೆ ಅಂತ ಕರೆಸಿರೋರೆಲ್ಲ ಬಂದು ರೆಡಿ ಮಾಡ್ತಾಯಿದ್ರು. ನಾವು ಹಿಂಗೆ ಮಾತಾಡ್ಕೊಂಡು ರೂಮಲ್ಲಿ ಸುಮ್ಮನೆ ಕೂತಿದ್ವಿ, ಟೈಮ್ ಪಾಸ್ ಮಾಡ್ತೀವಿ. ಅವ್ರು ಕರೆಯೋವರೆಗೂ ಇನ್ನೇನು ಮಾಡೋದು ಅಂತ ಕರೆದ್ರು. ಹೋದ್ವಿ ನಾವು ಕೂರ್ಸೋಕ್ಕೆ ಮತ್ತೆ ಕೂರಿಸಿ ಅದು ಇದು ಶಾಸ್ತ್ರ ಅಂತೆಲ್ಲ ಮಾಡ್ತಾಯಿದ್ರು. ಆಮೇಲೆ ಬಂದಿರೋ ಅಂಥ ಗೆಸ್ಟು ಮತ್ತು ಅಜ್ಜಿಗಳು ಅಕ್ಕಪಕ್ಕದಲ್ಲಿರೋರು ಅವರೆಲ್ಲ ಸೋಬಾನ ಆಡಬೇಕು ಅಂತ ಸೋಬಾನ ಆಡ್ತಾಯಿದ್ರು. ಅವಳಿಗೆ ಎಷ್ಟೊತ್ತಿಗೆ ಎಬ್ಬಿಸ್ತಾರೋ ನಂಗೆ ಆಗಿತ್ತು. ಅವಳಿಗೆ ತುಂಬ ಹೆವಿ ಆಗಿತ್ತು ಮೈ ಮೇಲೆ ಹಾಕ್ಕೊಂಡಿರೋದೆಲ್ಲ. ಯಾವಾಗ ತೆಗಿತೀನೋ ಮಾಡ್ಕೊತೀನೋ, ಫುಲ್ಲು ರೆಸ್ಟ್ ಬೇಕು ನನಗೆ ಅಂತ ಇದ್ಲು. ಕೂತಿದ್ಲು. ನಾವು ಹೇಳ್ತೀವಿ ಆಂಟಿ ಕೈಲಿ ನಾನಾ ಹೇಳ್ತೀನಿ ಈಗ ಆಗಿದ್ರೆ ಅವರೆಲ್ಲ ಏನಾದರೂ ಮಾಡ್ಕೊಳ್ಳಿ ಅಂತ ನಮ್ಮ ಮಾಮ ನೋಡಿ ಅಲ್ಲಿ ಸುಮ್ಮನೆ ನಮ್ಮ ಮಾಮನ ಪಡಿ ನಮ್ಮ ಮಾಮ ಫೋನ್ ನೋಡ್ಕೊಂಡು ಕೂತಿದ್ರು. ಹೆಣ್ಮಕ್ಳು ಫಂಕ್ಷನಲ್ಲಿ ಅವ್ರಿಗೇನು ಕೆಲಸ ಇರುತ್ತೆ ಅಲ್ವಾ. ಆಮೇಲೆ ಮತ್ತೆ ನನ್ನ ಕರೆದ್ರು ಆರತಿ ಮಾಡೋಕ್ಕೆ. ನಾನು ಹೋದೆ. ನನ್ನ ತಂಗಿ ಕೈಲಿ ವಿಡಿಯೋ ಮಾಡಿಕೊಟ್ಬಿಟ್ಟು ಫಂಕ್ಷನ್ ಆಗ್ತಾಯಿತ್ತು. ಅಲ್ಲಿ ಊಟ ಮಾಡೋರು ಊಟ ಮಾಡ್ತಾಯಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ಕೂತಿದ್ರು ಎಲ್ಲ ಹಿಂಗೆ ಮಾತಾಡ್ಕೊಂಡು. ಅವಾಗ ಬಂದವರೆಲ್ಲ ಗೆಸ್ಟ್ಗಳೆಲ್ಲ ಹಂಗೆ ಹೋದರು. ಇರೋರೆಲ್ಲ ಸ್ವಲ್ಪ ಜನ ಇದ್ದರು. ಸೊ ನಾನು ಎಲ್ಲ ಮುಗಿಸ್ಕೊಂಡು ಹೊರಟೆ ರಿಟರ್ನು. ಯಾಕಂದರೆ ನಂಗೆ ನೆಕ್ಸ್ಟ್ ಡೇ ಡ್ಯೂಟಿ ಇತ್ತು. ಸೊ ಅದಕ್ಕೆ ನಾನು ಇರಲಿಲ್ಲ ಅಲ್ಲಿ. ಹೊರಟೆ ರಿಟರ್ನ್ ಮಾಡಿದೆ. ಅಲ್ಲಿ ಗಿಫ್ಟ್ ಅಂಗಡಿಗೆ ಹೋಗ್ಬೇಕಿತ್ತು. ನನಗೆ ಗಿಫ್ಟ್ ಪ್ಯಾಕ್ ಮಾಡಿಸ್ಕೋಬೇಕಿತ್ತು. ಸೊ ಅದಕ್ಕೆ ಗಿಫ್ಟ್ ಅಂಗಡಿಗೆ ಬಂದೆ. ಸೊ ನೋಡಿ ಗಿಫ್ಟ್ ಅಂಗಡಿಯಲ್ಲಿ ಗಿಫ್ಟ್ ಸ್ಟೋರಲ್ಲಿ ಈ ಥರ ಡಿಫ್ರೆಂಟ್ ಆಗಿರೋದೆಲ್ಲ ಇತ್ತು. ನನಗೆ ತಲೆ ಕೆಟ್ಟೋಯ್ತು ಯಾವ್ದು ತೊಗೋಬೇಕಂತ. ಫೈನಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಹೊರಟೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್ ನೋಡಿದ್ರಿ ಅಲ್ವಾ, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಾನು ನಿನ್ನೆ ನೈಟ್ ಬಂದಾಗ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ಸ್ಟ್ರೆಸ್ ಆಗಿತ್ತು. ಬಂದು ನಾನು ರೆಸ್ಟ್ ಮಾಡಿದೆ, ವಿಡಿಯೋ ಮಾಡಲಿಲ್ಲ. ಸೊ ಅದಕ್ಕೆ ಈ ವ್ಲಾಗ್ನ ಇವಾಗ ಎಂಡ್ ಮಾಡ್ತಾಯಿದ್ದೀನಿ ಮಾರ್ನಿಂಗು. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ನಿಮ್ಗೇನಾದರೂ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ
ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ, ನಿಮಗೆ ಎಂಟರ್ಟೈನ್ ಮಾಡ್ತಾ ಇರ್ತೀನಿ. ಹಾಗೆ ಕ್ವಶನ್ಸ್ ಮತ್ತು ಆನ್ಸರ್ಸ್ ವೀಡಿಯೋಗಳು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಯೂಸ್ಫುಲ್ ಕಂಟೆಂಟ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್ ಬಾಯ್.